ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಡೆಮೋ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಲೆಂತ್ ಆಗಿದ್ರೆ ನೀವು ಇದನ್ನ 1x 1.5x 2x ಅಲ್ಲಿ ವಾಚ್ ಮಾಡಬಹುದು. ಹಾಗೇನೆ ಸೆಟ್ಟಿಂಗ್ ಅಲ್ಲಿ ಅಡ್ವಾನ್ಸ್ ಹೋಗಿ 4K ಕ್ವಾಲಿಟಿಯಲ್ಲಿ ಕೂಡ ನೋಡಬಹುದು. ಇವತ್ತು ನಾನು ನಿಮಗೆ ಡೆಮೋ ತೋರಿಸ್ಲಿಕ್ಕೆ ಇಷ್ಟಪಡುವಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಮೈಟೀನ್ ಒನ್ ಮಲ್ಟಿಪರ್ಪಸ್ ಕ್ಲೀನರ್. ಎಸ್, ಮಲ್ಟಿಪರ್ಪಸ್ ಕ್ಲೀನರ್ ಆಗಿ ಇದು ಕೆಲಸ ಮಾಡುತ್ತೆ. ನಾಟ್ ಓನ್ಲಿ ಒನ್ ಪರ್ಪಸ್, ಇದು ಮಲ್ಟಿಪರ್ಪಸ್ ಆಗಿ ಕೆಲಸ ಮಾಡುವಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್. ಇದಕ್ಕೊಂದು ನೀವು ಫಿದಾ ಆಗ್ತೀರಾ, ನಿಮಗೆ ಇದು ಇಷ್ಟ ಆಗುತ್ತೆ. ಈ ಪ್ರಾಡಕ್ಟ್ 100% ಬಯೋಡಿಗ್ರೇಡೇಬಲ್, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಸೈಂಟಿಫಿಕಲಿ ಅಡ್ವಾನ್ಸ್ ಆಗಿ ಟೆಕ್ನಾಲಜಿ ರೆಡಿ ಮಾಡಿದ್ದಾರೆ. ಹಾಗೇನೆ ನಾನ್ ಟಾಕ್ಸಿಕ್, ಇದು ಯಾವುದೇ ರೀತಿಯ ಟಾಕ್ಸಿಕ್ ಅಂಶ ಇಲ್ಲ. ಹಾಗೆ ನಿಮಗೆ ಲೆದರ್ ಐಟಮ್ ಇರಬಹುದು, ಹಾಗೇನೆ ಗ್ಲಾಸಸ್ ಇರಬಹುದು, ಈ ತರ ನಿಮ್ಮ ಕಿಚನ್ ವೇರ್ಸ್ ಇರಬಹುದು, ತುಂಬಾ ಕಡೆ ಇದನ್ನು ಯೂಸ್ ಮಾಡಬಹುದು. ಲೈವ್ ಆಗಿ ನಿಮಗೆ ಇದು ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ. ನಿಮ್ಮ ಮೊಬೈಲ್ ಗ್ಲಾಸ್ ಅನ್ನ ಕ್ಲೀನ್ ಮಾಡಬಹುದು, ನಿಮ್ಮ ಮೊಬೈಲ್ ಅನ್ನ ಬ್ಯಾಕ್ ಕವರ್ ಕ್ಲೀನ್ ಮಾಡಬಹುದು. ಹಾಗೇನೆ ಚಾರ್ಜರ್ ಎಲ್ಲ ಕಪ್ಪಾಗಿದ್ರೆ, ಸ್ವಿಚ್ ಬೋರ್ಡ್ ಅಲ್ಲೆಲ್ಲ ಬ್ಲಾಕ್ ಆಗಿದ್ರೆ, ನಿಮ್ಮ ಸ್ಟವ್ಗಳಲ್ಲಿ ಗಲೇಜ್ ಇದ್ರೆ ಎಲ್ಲ ಯೂಸ್ ಮಾಡುತ್ತೆ. ಮತ್ತೆ ಇದು ಸ್ಯಾನಿಟೈಸ್ ಆಗಿ ಕೆಲಸ ಮಾಡುತ್ತೆ, ಬ್ಯಾಕ್ಟೀರಿಯಾವನ್ನ ಕಿಲ್ ಮಾಡುತ್ತೆ, ನಿಮ್ಮ ಗಾಳಿಯಲ್ಲಿರುವಂತಹ ಬ್ಯಾಕ್ಟೀರಿಯಾನು ಕೂಡ ಇದು ಕಿಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಮಲ್ಟಿಪರ್ಪಸ್ ಆಗಿ ಕೆಲಸ ಮಾಡುತ್ತೆ. ಇದು ತುಂಬಾ ಟೈಮ್ ಬರುತ್ತೆ. ಪ್ರತಿಯೊಬ್ಬ ಮನೆಯವರ ಹತ್ರ ಇರಬೇಕಾಗಿರುವಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್. ಇದು ಇರಲೇಬೇಕು ಪ್ರತಿಯೊಬ್ಬರ ಮನೆಯಲ್ಲಿ. ಫಸ್ಟ್ ಗೆ ನನ್ನ ಕೈಯಲ್ಲಿ ಚಾರ್ಜರ್ ಇದೆ. ಪ್ರತಿಯೊಬ್ಬರ ಮನೆಯಲ್ಲಿ ಚಾರ್ಜರ್ ಇರುತ್ತೆ. ತುಂಬಾ ಟೈಮ್ ವರ್ಷದಿಂದ ಯೂಸ್ ಮಾಡ್ತಾ ಮಾಡ್ತಾ ಮನೆಯಲ್ಲಿ ಇರುವಂತಹ ಡಸ್ಟ್ ಗಳಿಂದ ಚಾರ್ಜರ್ ನ ಬಣ್ಣ ಚೇಂಜ್ ಆಗುತ್ತೆ. ನಾನು ಇದನ್ನ ಲೈವ್ ಆಗಿ ನಿಮಗೆ ಕ್ಲೀನ್ ಮಾಡುವಂತದನ್ನ ತೋರಿಸ್ತೀನಿ. ಆಮೇಲೆ ಬೇರೆ ಪ್ರಾಡಕ್ಟ್ ಅನ್ನ ಕ್ಲೀನ್ ಮಾಡೋದನ್ನ ತೋರಿಸ್ತೀನಿ. ಫಸ್ಟ್ ಗೆ ನಾನು ಚಾರ್ಜರ್ ಕೇಬಲ್ ಅನ್ನ ಕೈಯಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಪ್ರೆಸ್ ಬಟನ್ ಇದೆ. ಇದನ್ನ ಚೆನ್ನಾಗಿ ನೀವು ಫುಲ್ಲಿ ವೆಟ್ ಮಾಡಬೇಕು. ಕಂಪ್ಲೀಟ್ಲಿ ವೆಟ್ ಮಾಡಿ. ವೆಟ್ ಆದ ನಂತರ ಇದನ್ನ ಚೆನ್ನಾಗಿ ನಿಮ್ಮ ಫ್ರೀ ಟೈಮ್ ಇರುವಾಗ ಚೆನ್ನಾಗಿ ಇದನ್ನ ಕ್ಲೀನ್ ಮಾಡಿ. ಪ್ರತಿಯೊಂದನ್ನ ಕ್ಲೀನ್ ಮಾಡಬಹುದು. ಮಲ್ಟಿಪರ್ಪಸ್ ಅಂತ ಹೇಳಿದೀನಲ್ವಾ, ನಾಟ್ ಓನ್ಲಿ ಚಾರ್ಜರ್ ಕೇಬಲ್, ಪ್ರತಿಯೊಂದನ್ನು ಯೂಸ್ ಮಾಡಬಹುದು. ಮತ್ತೆ ಇದು ಬ್ಯಾಕ್ಟೀರಿಯಾ ಕಿಲ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಅಲ್ಲಿ ನಾವು ಮೊಬೈಲ್ ಅನ್ನ ಪ್ರತಿ ವಾರಕ್ಕೊಮ್ಮೆ ಆದ್ರೂ ಇದನ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಬೇಕು. ನಮ್ಮ ಮೊಬೈಲ್ ಅಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾ ಕೂತಿರುತ್ತೆ, ಅದು ಕಣ್ಣಿಗೆ ಕಾಣಲ್ಲ. ಇದರಿಂದ ನಮಗೆ ಸಾಕಷ್ಟು ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗಳು ಬರ್ಬೋದು. ಚೆನ್ನಾಗಿ ವೆಟ್ ಆದ ನಂತರ ನೀವು ನಿಮ್ಮ ಟವೆಲ್ ಅಥವಾ ಟಿಶ್ಯೂ ಪೇಪರ್ ಅಲ್ಲಿ ಇದನ್ನ ಚೆನ್ನಾಗಿ ರಬ್ ಮಾಡಿ. ನಾನು ಇವಾಗ ಚಾರ್ಜರ್ ಮತ್ತೆ ಚಾರ್ಜರ್ ಕೇಬಲ್ ಅನ್ನ ಮಾಡಿದೀನಿ ನೋಡಿ, ಡಿಫ್ರೆನ್ಸ್ ಕಾಣ್ತಿರ್ಬೋದು ನಿಮಗೆ. ನೀವು ಪ್ರತಿ ವೀಕ್ಲಿ ಒನ್ಸ್ ಇದನ್ನ ಕ್ಲೀನ್ ಮಾಡ್ತಾ ಇದ್ರೆ, ಫಸ್ಟ್ ಗೆ ನೀವು ಮೊಬೈಲ್ ತೆಗೆಯುವಾಗ ಯಾವ ರೀತಿ ಚಾರ್ಜರ್ ಇತ್ತು ಆ ರೀತಿ ನಿಮಗೆ ಎಂಡ್ ತನಕ ನೀವು ಉಳಿಸ್ಕೊಳ್ಬಹುದು. ಪ್ರತಿ ವೀಕ್ಲಿ ನೀವು ನಮ್ಮ ಮೈಟೀನ್ ಒನ್ ಪ್ರಾಡಕ್ಟ್ ಇಂದ ರಬ್ ಮಾಡಿದ್ರೆ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರಾಡಕ್ಟ್. ನನಗಂತೂ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ. ಹಾಗೇನೆ ಇನ್ನೊಂದು ಮೆಟೀರಿಯಲ್ ಅನ್ನು ನಾನು ತೋರಿಸ್ತೀನಿ. ನನ್ನ ಕೈಯಲ್ಲಿ ಮಿಕ್ಸಿ ಇದೆ. ಸಾಕಷ್ಟು ಜನರ ಮನೆಯಲ್ಲಿ ಮಿಕ್ಸಿಗಳು ಇರುತ್ತೆ, ತುಂಬಾ ಗಲೇಜ್ ಆಗಿರುತ್ತೆ. ನೋಡಿ, ಈ ತರ ಎಲ್ಲ ಗಲೇಜ್ ಇದ್ದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಬಂದು ಕೂತ್ಕೊಳ್ಳುತ್ತೆ. ಇದರಿಂದ ಹೆಲ್ತ್ ಇಶ್ಯೂಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮ್ಮ ಮನೆ ಅಂತಂದ್ರೆ ಕ್ಲೀನ್ ಇರಬೇಕು. ಡೋಂಟ್ ವರಿ, ಮಲ್ಟಿಪರ್ಪಸ್ ಆಗಿರುವಂತಹ ಮೈಟೀನ್ ಒನ್ ಯೂಸ್ ಮಾಡಿ. ಈ ಮಿಕ್ಸಿಯನ್ನು ನಾನು ಲೈವ್ ಆಗಿ ಕ್ಲೀನ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಸಾಕಷ್ಟು ಗಲೇಜ್ ಇದೆ, ಪದಾರ್ಥಗಳು ಹಾಗೆ ಬಿದ್ದು ಗಲೇಜ್ ಆಗಿದೆ. ಯಾವತ್ತು ನೀವು ಎಲೆಕ್ಟ್ರಾನಿಕ್ ಐಟಮ್ ಯೂಸ್ ಮಾಡುವಾಗ ಸ್ವಲ್ಪ ಜಾಗೃತಿ ಇಟ್ಕೊಳ್ಳಿ. ಸ್ವಿಚ್ ಎಲ್ಲ ಆನ್ ಮಾಡಿಕೊಂಡು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇದು ಸ್ವಲ್ಪ ಲಿಕ್ವಿಡ್ ಇರೋದ್ರಿಂದ ಶಾಕ್ ಹೊಡೆಯೋ ಸಾಧ್ಯತೆ ಇದೆ. ಜಾಗೃತಿಯಿಂದ ಮಾಡಿ. ಸೊ ನಾನು ಎಲ್ಲ ಕಡೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಫಸ್ಟ್ ಕಂಪ್ಲೀಟ್ ನಾನು ವೆಟ್ ಮಾಡ್ತೀನಿ. ಈ ತರ ನೀವು ಕಂಪ್ಲೀಟ್ ವೆಟ್ ಆದ ನಂತರ ಇದನ್ನ ಚೆನ್ನಾಗಿ, ನಿಮ್ಗೆ ಯಾವಾಗೆಲ್ಲ ಫ್ರೀ ಇರುತ್ತೆ ಅವಾಗೆಲ್ಲ ನಿಮ್ಮ ಮನೆಯಲ್ಲಿ ಇರುವಂತ ಎಲ್ಲ ಗ್ಯಾಜೆಟ್ಸ್ ಗಳನ್ನ, ಯಾವ್ದೆಲ್ಲ ಕೊಳೆ ಆಗಿರುತ್ತೆ, ಗಲೀಜ್ ಆಗಿರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ. ಸೊ ಲೇಡೀಸ್, ನೀವಂತೂ ಎಕ್ಸ್ಪೆಷಲಿ ಕಿಚನ್ ಅನ್ನ ಕ್ಲೀನ್ ಆಗಿ ಇಟ್ಟೇ ಇಡ್ತೀರಾ. ಅದ್ರ ಜೊತೆಗೆ ನಮ್ಮ ಮೈಟೀನ್ ಒನ್ ಪ್ರಾಡಕ್ಟ್ ಕೂಡ ನಿಮ್ಮ ಮನೆಯಲ್ಲಿ ಇರಲಿ. ಸೊ ನೋಡಬಹುದು ಇಲ್ಲಿ, ವಾವ್, ಅಲ್ಟಿಮೇಟ್ ಆಗಿ ಹೊಸ ಮಿಕ್ಸಿ ತರ ಕಾಣ್ತಾ ಇದೆ. ಸೊ ಈ ತರ ನೀವು ಗಲೇಜ್ ಇಟ್ಟಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಬಂದು ಕೂರುತ್ತೆ, ಹಾಗಾಗಿ ನಮಗೆ ಹೆಲ್ತ್ ಇಶ್ಯೂಸ್ ಕೂಡ ಬರುತ್ತೆ. ನೋಡ್ಬೋದು ಕಂಪ್ಲೀಟ್ ಆಗಿ ಹೊಸ ಮಿಕ್ಸಿ ತರ ರೆಡಿ ಆಯ್ತು ಇವಾಗ. ಇದರ ಒಳಗಡೆ ಕಂಪ್ಲೀಟ್ ಗಲೇಜ್ ಇತ್ತು, ಪರ್ಫೆಕ್ಟ್ ಆಗಿ ಈಗ ನಾನು ಕ್ಲೀನ್ ಮಾಡಿದ್ದೀನಿ. ಸೊ ನಂಗೆ ತುಂಬಾ ಖುಷಿ ಆಯ್ತು ಇದನ್ನ ನೋಡಿ. ಸೊ ಈ ತರ
ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೆಟೀರಿಯಲ್ ಅನ್ನ ಕ್ಲೀನ್ ಮಾಡಬಹುದು. ವುಡನ್ ಅನ್ನು ಕೂಡ ವುಡನ್ ಬಾಗಿಲಲ್ಲಿರುವಂತಹ ಏನು ಕಲೆ ಆಗಿರುತ್ತೆ ಅಥವಾ ಅಲ್ಲಿ ಧೂಳೆಲ್ಲ ಹಿಡಿದಿರುತ್ತೆ ಅಂಥದನ್ನು ಕೂಡ ಕ್ಲೀನ್ ಮಾಡಬಹುದು. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರಾಡಕ್ಟ್. ನಾನಂತೂ ತುಂಬಾ ಇದಕ್ಕೆ ಫಿದಾ ಆಗಿದ್ದೀನಿ. ನೀವು ಕೂಡ ಯೂಸ್ ಮಾಡಿ, ಪ್ರತಿಯೊಬ್ಬರು ಕೂಡ ರೆಕಮೆಂಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.